ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಜೆಡಿಎಸ್ ಕಾರ್ಯಕರ್ತರ ಅಸಮಾಧಾನ ಸ್ಫೋಟ. ಉಸ್ತುವಾರಿ ಮಂತ್ರಿ ಎದುರು ಕಾರ್ಯಕರ್ತರ ಅಸಮಾಧಾನ. ಮುದ್ದೇಬಿಹಾಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂಸಿ ಮನಗೂಳಿ ಎದುರಿಗೆ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಕಾರ್ಯಕರ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ಮಂಗಳವಾರ ಜೆಡಿಎಸ್ ನಾಯಕಿ ಮಂಗಳಾದೇವಿ ಬಿರಾದಾರ್ ಅವರ ನಿವಾಸದಲ್ಲಿ ಕರೆದಿದ್ದ ಸಭೆಯಲ್ಲಿ ನಡೆದಿದೆ. ಪಕ್ಷಕ್ಕೆಂದು 30-40 ವರ್ಷ ದುಡಿದವರಿಗೆ ಯಾವುದೇ ಸ್ಥಾನಮಾನ ನೀಡಿಲ್ಲ, ಪಕ್ಷದ ಚಟುವಟಿಕೆಗಳಿಗೆ ಕರೆಯುವುದಿಲ್ಲ, ಅಲ್ಲದೆ SC/ST ತಾಲೂಕಾಧ್ಯಕ್ಷ ನೇಮಕದಲ್ಲೂ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವುದಕ್ಕೆ ಕೆಲವು ದಲಿತ ಮುಖಂಡರು ಅಸಮಾಧಾನ ಹೊರಹಾಕಿದರು. ಇದೇ ವೇಳೆ ನಿವೃತ್ತ ಡಿಸಿಪಿ ಬಸವರಾಜ ಮಾಲಗತ್ತಿ ಅವರಿಗೆ ಎಂಪಿ ಸ್ಪರ್ಧೆಗೆ ಟಿಕೆಟ್ ನೀಡುವಂತೆ ವರಿಷ್ಠರ ಮೇಲೆ ಒತ್ತಡ ತರಬೇಕೆಂದು ಕಾರ್ಯಕರ್ತರು ಒತ್ತಾಯಿಸಿದರು. ಇದನ್ನು ಸಮಾಧಾನ ಚಿತ್ತದಿಂದಲೇ ವೀಕ್ಷಿಸುತ್ತಿದ್ದ ಉಸ್ತುವಾರಿ ಸಚಿವ ಎಂಸಿ ಮನಗೂಳಿ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿ ಸಮಾಧಾನ ಪಡಿಸಿದರು. ಇದೇ ವೇಳೆ ಮಾತನಾಡಿದ ಉಸ್ತುವಾರಿ ಸಚಿವ ಎಂಸಿ ಮನಗೂಳಿ ಅವರು ರಾಜ್ಯದ ಸಮ್ಮಿಶ್ರ ಸರ್ಕಾರದ ಬಜೆಟ್ ಫೆಬ್ರವರಿ 8ರಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡಿಸುವುದು ಶತಸಿದ್ಧ ಎಂದು ತಿಳಿಸಿದರು. ಅಲ್ಲಿವರೆಗೂ ಉಳಿದಿಲ್ಲ 5 ವರ್ಷ ತನಕ ನಮ್ಮ ಸರ್ಕಾರ ನಮ್ಮದೇ ಇರ್ತದೆ. 5 ವರ್ಷ ತನಕ ನಾವೇ ಆಡಳಿತ ನಡೆಸ್ತೀವಿ. 5 ವರ್ಷ ತನಕ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರ್ತಾನ. ಜೆಡಿಎಸ್ ನಾಯಕಿ ಮಂಗಳಾದೇವಿ ಬಿರಾದಾರ್ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಹೊಸ ಇಂಡಸ್ಟ್ರಿ, ವಿಮಾನ ನಿಲ್ದಾಣ, 3ನೇ ಹಂತದ ಕೃಷ್ಣ ಮೇಲ್ದಂಡ ಯೋಜನೆಗೆ ನೀರಾವರಿಗೆ ಅನುದಾನ ಒದಗಿಸುವುದು, ಕೃಷಿ ವಿಶ್ವವಿದ್ಯಾಲಯ ಉನ್ನತೀಕರಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಕುಮಾರಣ್ಣವರ ಮುಂದೆ ಇಟ್ಟಿದ್ದೇವೆ. ಹೆಚ್ಚಿನ ಪ್ರಮಾಣದ ಜಿಲ್ಲೆಗೆ ಕೊಡುಗೆ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇಂಡಸ್ಟ್ರಿ ಮಾಡ್ಬೇಕಂತ ಬೇಡಿದ್ವಿ, ವಿಮಾನ ನಿಲ್ದಾಣ ಮಾಡ್ಬೇಕಂತ ಬೇಡಿದ್ವಿ, ಅಭಿವೃದ್ಧಿ ಕೆಲಸಗಳು ಏನದ ಅಗ್ರಿಕಲ್ಚರ್ ಕಾಲೇಜ್ ಅಪ್ಗ್ರೇಡ್ ಮಾಡ್ಬೇಕಂತ ಬೇಡಿದ್ವಿ. ಅನೇಕ ಒಂದಲ್ಲ ಅಲ್ಲ, ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 3ನೇ ಹಂತ ಕೆಲಸ ಮುಗಿಬೇಕಂತ ಬೇಡಿದ್ವಿ. ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದ್ದು ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಎಲ್ಲ ಶಾಸಕರು ಬಜೆಟ್ ಅಧಿವೇಶನದಂದು ಹಾಜರಿರುತ್ತಾರೆ. ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿಯೇ ಸಾಕಷ್ಟು ಜನ ಶಾಸಕರಿರುವಾಗ ಬಿಜೆಪಿ ಶಾಸಕರನ್ನು ಆಪರೇಷನ್ ಮಾಡುವ ಪ್ರಶ್ನೆಯೇ ಬರುವುದಿಲ್ಲ. ಬಿಜೆಪಿಯವರನ್ನು ನಾವು ಮಾತೇ ಆಡಿಸುವುದಿಲ್ಲ ಎಂದು ಹೇಳಿದರು. 8ನೇ ತಾರೀಕಿಗೆ ಶತಸಿದ್ಧ ಬಜೆಟ್ ಮಾಡಿ ತೋರಿಸಿದಾಗಲೇ ನೀವು ಅವಾಗ ಅವ್ರು ಎಷ್ಟು ಸಲ ಬೀಳ್ತದ ಅಂತ ಹೇಳಿಲ್ಲ. ಮತ್ತು ಎಲ್ಲಾ ಮಂದಿ ಒಯ್ದು ಮುಚ್ಚಿಡ್ತಾನೆ ಓಡಿ ಬರ್ತಾರೆ. ಅಲ್ಲಿ ಅವ್ರು ಕುಂದ್ರುದೇ ಇಲ್ಲ. ಇಲ್ಲಿ ಏನದ ಪ್ರೆಷನ್ ಅವ್ರಿಗೆ ಹೇಳ್ತಾನೆ, ನಮ್ಮಲ್ಲಿ 10 ಮಂದಿ 14 ಮಂದಿ 8 ಮಂದಿ ಅಲ್ಲಿ ಬಾಂಬೆದಾಗಾರ, ಕೇರಳದಾಗಾರ, ಅಲ್ಲಾರ ಅಂತ ಹೇಳ್ತಾನೆ. ಅವ್ರು ಇಲ್ಲೇ ಇಲ್ಲ, ಎಲ್ಲಿರ್ಬೇಕು ಅಲ್ಲೇ ಅದಾನ. ಮತ್ತು ಅವ್ರು ಎಲ್ಲರೂ ಏನದ ಮೀಟಿಂಗ್ ಬರ್ತಾರೆ. ನಾಳೆ ನಮ್ಮ ಬಜೆಟ್ ಸೆಕ್ಷನ್ ನಾವು ನಮ್ಮ ಶಕ್ತಿ ನಾವು ತೋರಿಸ್ತೀವಿ. ಯಾವ ರೀತಿಯಿಂದ ನಮ್ಮ ಬಜೆಟ್ ಮಂಡನೆ ತೊಂದರೆ ಇಲ್ಲ. ಕೆರೆ ತುಂಬಿಸುವ ಹೋರಾಟ ಸಚಿವರ ಗಮನಕ್ಕಿಲ್ಲ. ತಾಲೂಕಿನ ಅಗಸ್ಬಾಳ ಕೆರೆಗೆ ನೀರು ತುಂಬಿಸಬೇಕೆಂದು ಆಗ್ರಹಿಸಿ ರೈತರು ನಡೆಸಿರುವ ಹೋರಾಟ ತಮ್ಮ ಗಮನಕ್ಕೆ ಬಂದಿಲ್ಲ. ಈ ಕುರಿತು ಪರಿಶೀಲನೆ ನಡೆಸಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಿ ಅಧಿಕಾರಿಗಳು ಸೂಚಿಸಿ ಕೆರೆಗೆ ನೀರು ತುಂಬಿಸುವ ಸಲುವಾಗಿ ಸೂಕ್ತ ಆದೇಶ ಮಾಡುತ್ತೇನೆ ಎಂದು ಸಚಿವ ಎಂಸಿ ಮನಗೂಳಿ ಹೇಳಿದರು. ಇದು ನನ್ನ ಗಮನಕ್ಕೆ ಬಂದಿಲ್ಲ. ಈಗ ನೀವು ಹೇಳಿದ್ರಿ, ಮತ್ತ 3 ಶಾಸಕರು 3 ಸಲ ಆರಿಸಿ ಬಂದವರು ಮಾಡಿಲ್ಲ ಅಂತೀರಿ ಅಂದಾಗ ನಾ ಈಗ ಏನೇ ಒಂದು ತಪ್ಪು ಹೇಳಕ್ ತಯಾರಿಲ್ಲ. ಇದರ ಬಗ್ಗೆ ನಾ ಪರಿಶೀಲನೆ ಮಾಡ್ತೇನೆ, ಸರ್ಕಾರದೊಳಗೆ ವಿಚಾರ ಮಾಡ್ತೇನೆ, ಕೂಡಲೇ ಕ್ರಮ ತಗೊಳ್ಳೋಕೆ ಆದೇಶ ಮಾಡ್ತೇನೆ. ಇನ್ನುಳಿದಂತೆ ರಾಜ್ಯ ಹೆದ್ದಾರಿ ಕಾಮಗಾರಿ ಅಗಲೀಕರಣಗೊಳಿಸಬೇಕೆಂದು ಮತ್ತು ಈ ವಿಷಯವಾಗಿ ನಡೆದಿರುವ ಹೋರಾಟ ಹಾಗೂ ಡಬ್ಬಾ ಅಂಗಡಿಕಾರರ ಹೋರಾಟದ ವಿಷಯಗಳ ಕುರಿತು ಅಧಿಕಾರಿಗಳನ್ನು ಕರೆಸಿಕೊಂಡು ಪರಿಶೀಲನೆ ನಡೆಸಿ ಕ್ರಮ ಜರುಗಿಸುವುದಾಗಿ ಸಚಿವರು ಹೇಳಿದರು. ರೋಡ್ ಕೊಟ್ಟಿದ್ದವರು ಅವರೆಲ್ಲ ಒಂದು 50 ಮಂದಿ ಅನಂತರ ಬಂದಿದ್ರು. ನಾವು ಮತ್ತೆ ಅಧಿಕಾರಿಗಳಿಗೆ ತಾಕೀದು ಮಾಡಿ, ಬಡವರು ಬದುಕುವುದು ಏನಾದ್ರೆ ದಿವಸ ಒಂದು 200-300 ರೂಪಾಯಿ ಕಳಿಸ್ತಾರೆ, ನೀವು ಅಲ್ಲಿ ಕಿತ್ತಾಕು ಇಲ್ಲಿ ಕಿತ್ತಾಕು, ಅವ್ರಿಗೇನೇ ಕೈ ಹಚ್ಚಿ ನೀವು ಅವ್ರಿಗೆ ತರಿಸಿದ್ರೆ ಅದರ ವಿಷಯ ಇರುತ್ತೆ. ನಾವು ಅವ್ರಿಗೆ ತಾಕೀದು ಮಾಡಿದ್ವಿ. ಈಗೇನದ ಅವರು ಇಲ್ರಿ ನಮ್ಮ ಮೊದಲು ಎಲ್ಲಿ ಮಾರಾಟ ಮಾಡ್ತಿದ್ದ ಕೂತು ಅಲ್ಲೇ ಮಾರಾಟ ಮಾಡ್ಲಿಕ್ಕತ್ತೀವಿ, ನಮ್ಗೆ ನ್ಯಾಯ ಸಿಕ್ಕದ ಅಂತೇಳಿ ನನಗೆ ಅವಾಗ ಬಂದಿದೆ. ಈ ಕಡೆ 2 ತಿಂಗಳ ನನಗೇನು ನನ್ನ ನಜರಿಗೆ ಯಾವ ಬಂದಿಲ್ಲ. ಒಂದು ವೇಳೆ ಅವ್ರು ಮತ್ತೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಕಿತ್ತೂರು ಬಡವರಿಗೆ ತೊಂದರೆ ಕೊಡ್ತಿದ್ರೆ ಪುನಃ ನಾ ಅಧಿಕಾರಿಗಳಿಗೆ ಆದೇಶ ಮಾಡ್ತೇನೆ. ನಾವು 2 ಸಂಭಾಳಿಸಬೇಕಲ್ಲ, ಕೂಸು ಬದುಕು ಬಾಣಂತಿನ ಬದುಕು. ಫೆಬ್ರವರಿ 10ರಂದು ದೇವೇಗೌಡರ ನೇತೃತ್ವದಲ್ಲಿ ವಿಜಯಪುರದ ರಾಜ್ಯ ಮಟ್ಟದ SC/ST ಸಮಾವೇಶ ಮಾಡುತ್ತಿದ್ದೇವೆ. ಫೆಬ್ರವರಿ 17ರಂದು ಹುಬ್ಬಳ್ಳಿಯಲ್ಲಿ ರೈತ ಸಮಾವೇಶ ಮಾಡಲಿದ್ದೇವೆ. ಮುದ್ದೇಬೇಳೆಯಿಂದ ಅಂದಾಜು 5,000 ಜನರನ್ನು ಜಿಲ್ಲೆಯಲ್ಲಿ ನಡೆಯುವ ಸಮಾವೇಶಕ್ಕೆ ಕರೆದೊಯ್ಯುವ ಗುರಿ ಇಟ್ಟುಕೊಂಡಿದ್ದೇವೆ. 1 ಲಕ್ಷ ಜನರು ಸೇರಿಸುವ ನಿರ್ಧಾರ ಮಾಡಿದ್ದೇವೆ. 10 ಸಮಿತಿಗಳನ್ನು ರಚಿಸಿ ಜವಾಬ್ದಾರಿ ವಹಿಸಲಾಗಿದ್ದು ವಿಜಯಪುರದಲ್ಲಿ ನಡೆಯಲಿರುವ ಸಮಾವೇಶ ಐತಿಹಾಸಿಕವಾಗಿ ನಡೆಸಲಾಗುವುದು ಎಂದು ಹೇಳಿದರು. 8 ಕ್ಷೇತ್ರ 8 5 40
ಅವರು ಇನ್ನೂ ಹೆಚ್ಚಿಗೆ ತರ್ತೀವಿ ನಮ್ಗೆ ಪ್ರಾಮಿಸ್ ಮಾಡ್ಯಾರ. ಸಿಟಿ ಎಲ್ಲ ಕಡೆ ಕೂಡ ನಾವು 1 ಲಕ್ಷ ಜನರು ಕೂಡಿಸಿ ಸಮಾವೇಶ ಮಾಡಬೇಕು ನಮ್ಮ ಪಾರ್ಟಿ ಒಳಗೆ ಅಂತರಗಳು ಮೀಟಿಂಗ್ ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಶಾಂತಗೌಡ ಬಿರಾದಾರ್, ನ್ಯಾಯವಾದಿ MH ಹಾಲನ್ನವರ್, ಬಸವರಾಜ್ ಮಾರ್ಗತ್ತಿ, ರಿಯಾಜ್ ಫಾರೂಕಿ, ಬಸವರಾಜ್ ಭಜಂತ್ರಿ, ಶಾಂತಗೌಡ ಬಿರಾದಾರ್, ಬಸನಗೌಡ ಮಾಳಿಗೆ, ವಿದ್ಯಾ ಪಾಟೀಲ್, ಅರವಿಂದ್ ಕಾಶಿನಕುಂಟಿ, ಚಂದ್ರಕಾಂತ್ ಹಿರೇಮಠ್, ಮಹಾದೇವಿ ಪಾಟೀಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.